ಪ್ರಾಯಶಃ ಬ್ಯಾಂಗ್ಳೂರಿನ ಈ ವಾಹನ ದಟ್ಟಣೆ ಅಂತ ಹೇಳೋದಕ್ಕೆ ಪ್ರಾಯಶಃ ರಸ್ತೆ ಅದರಲ್ಲಿರುವಂಥ ಗುಂಡಿ ಮತ್ತೊಂದು ಪ್ಲಾನ್ ಆಫ್ ಆಕ್ಷನ್ ಸರಿಯಾಗಿ ಇಲ್ಲದಿರುವಂಥದ್ದೇ ಕಾರಣ. ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತು ಸಾಧಾರಣವಾಗಿ ಮೆಟ್ರೋ ಮತ್ತೊಂದರಲ್ಲಿ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿದ್ರೂ ಕೂಡ ವಾಹನಗಳ ಸಂಖ್ಯೆ ಭಾರಿ ದೊಡ್ಡ ರೀತಿಯಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ ಆ ರಸ್ತೆಯ ಪ್ರತಿ ಗುಂಡಿಯಲ್ಲಿ ಕೂಡ ಬ್ರೇಕ್ ಹಾಕಿ ನಿಲ್ಲಿಸಬೇಕಾದಂಥ ದಯನೀಯ ಪರಿಸ್ಥಿತಿ ಇವತ್ತು ವಾಹನ ಚಾಲಕರಿಗೆ ಬಂದಿರುವಂಥ ಪರಿಣಾಮ. ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ. ಇವತ್ತು ಎಲ್ಲ ರಸ್ತೆಗಳ ಗುಂಡಿ ಮುಚ್ಚಿ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತು ರಸ್ತೆಗಳನ್ನು ಕೊಟ್ಟರೆ ಇಷ್ಟು ದೊಡ್ಡ ರೀತಿಯಲ್ಲಿ ವಾಹನ ದಟ್ಟಣೆ ಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಕಾಂಗ್ರೆಸ್ಸಿನ ಇವತ್ತಿನ ಈ ದುರಾಡಳಿತವೇ ಇದಕ್ಕೆ ಕಾರಣೀಭೂತ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಸರ್, ಸಿಎಂ ಡಿಸಿಎಂ ಕರೆದವೆ. ಈ ಬಾರಿ ಡಿಸಿಎಂ ಅವರು ಸಿಎಂ ಕರೆದವೆ, ಈ ಬಾರಿ ನಾನ್ ವೆಜ್ ಅವ್ರ ಮನೇಲಿ ನಾಟಿ ಕೋಳಿ ಸರ್. ನೋಡಿ, ಕರ್ನಾಟಕ ರಾಜ್ಯದ ಜನರನ್ನೇ ಬಲಿ ಕೊಟ್ಟ ಮೇಲೆ ಒಂದು 4 ನಾಟಿ ಕೋಳಿ ಬಲಿ ಕೊಡೋದ್ರಲ್ಲಿ ಏನು ವ್ಯತ್ಯಾಸ ಇದೆ ಹೇಳಿ? ಇಡೀ ರಾಜ್ಯದ ಜನರನ್ನೇ ಅವರ ಈ ಒಂದು ಒಳಜಗಳದಿಂದ ಅವರ ಹಿತಾಸಕ್ತಿಯನ್ನೆಲ್ಲ ಬಲಿ ಕೊಟ್ಟಿದ್ದಾರೆ. ಆದ ಕಾರಣ ನಾಳೆ ಒಂದು 4 ಕೋಳಿಯನ್ನು ಕೂಡ ಬಲಿ ಕೊಡೋಣ ಅಂತ ಹೇಳುವಂತ ನಿಶ್ಚಯ ಇಬ್ಬರು ಸೇರಿ ಮಾಡಿರ್ಬೇಕಿದ್ದು, ಒಬ್ಬರೊಬ್ಬರಲ್ಲ. ಈ ನಮ್ಮೂರಿನಲ್ಲೆಲ್ಲ ಭೂತಾರಾಧನೆ ಇರುವಲ್ಲೆಲ್ಲ ಈ ಕೋಳಿ ಬಲಿ ಕೊಟ್ಟು ಭೂತವನ್ನ ಸಂಪ್ರೀತಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ಇದು ಯಾವ ಭೂತಕ್ಕೆ ಇವರು ಈ ಬಲಿ ಕೊಟ್ಟು ಇದನ್ನು ಮಾಡ್ತಾರೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ.